ಪ್ರೈಸ್ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಕಳೆದ ದಿನ ದೇವರು ಕಾದು ಕಾಪಾಡಿ ಕೊಟ್ಟಂತಹ ಮತ್ತೊಂದು ದಿನಕ್ಕಾಗಿ ಆತನಿಗೆ ಸ್ತೋತ್ರ ಉಂಟಾಗಲಿ. ಈ ದಿನ ದೇವರ ವಾಕ್ಯ ದಿನಕ್ಕಾಗಿ ಯೆಹೆಜ್ಕೇಲನ ಪ್ರವಾದನೆಯ ಪುಸ್ತಕ 36:26ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸು. ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರವಾಗಲಿ. ಪ್ರಿಯರೇ, ಅನೇಕ ಬಾರಿ ಕಷ್ಟಗಳು, ಹೋರಾಟಗಳು ನಮ್ಮ ಜೀವಿತಕ್ಕೆ ಎದುರಾಗಿ ಬರುವಾಗ ಅವುಗಳನ್ನ ಜಯಿಸಲಿಕ್ಕಾಗದೆ ಇಲ್ಲಿಗೆ ನನ್ನ ಜೀವನ ಮುಗಿತಾ, ಇನ್ನು ನಾನು ಹೋರಾಡಲಿಕ್ಕೆ ಸಾಧ್ಯವಿಲ್ಲ, ಇನ್ನು ನನ್ನ ಜೀವಿತದಲ್ಲಿ ಬಿಡುಗಡೆಗಳನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ ಎಂಬಂತಹ ಹೋರಾಟಗಳಲ್ಲಿ ಸಿಲುಕಿಕೊಂಡು ನಮ್ಮ ಮನಸ್ಸನ್ನು ಕಠಿಣ ಮಾಡಿಕೊಂಡು ನಂಬಿಕೆಯನ್ನು ಕಳೆದುಕೊಳ್ಳುತ್ತೇವೆ. ಆದರೆ ಪ್ರಿಯರೇ, ದೇವರ ವಾಕ್ಯದಲ್ಲಿ ಗಮನಿಸುತ್ತೇವೆ, ದೇವರು ಹೊಸ ಮನಸ್ಸನ್ನ ನಮಗೆ ಕೊಡುತ್ತಾನೆ. ಪ್ರಿಯರೇ, ನಮ್ಮ ಮನಸ್ಸು ಅನೇಕ ಬಾರಿ ಚಂಚಲದಿಂದ, ಅನೇಕ ಹೋರಾಟಗಳಿಂದ ಸಿಲುಕಿ ನೋವುಗಳನ್ನ ಅನುಭವಿಸುತ್ತಾ ಇರುತ್ತೇವೆ. ನಮ್ಮ ಮನಸ್ಸು ಅನೇಕ ವಿಧವಾದಂತಹ ಕಷ್ಟಗಳಲ್ಲಿ ನೊಂದು ಬೆಂದು ಹೋರಾಟಗಳಲ್ಲಿ ಸಿಲುಕಿಕೊಂಡು ಹೊರಬರದಂತೆ ಮನಸ್ಸು ಬಹಳಷ್ಟು ನಮಗೆ ನೋವಾಗಿ ನಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳುತ್ತೇವೆ. ಆದರೆ ಪ್ರಿಯರೇ, ದೇವರು ಕೊಡುವಂತ ವಾಗ್ದಾನ ಏನಂತ ಹೇಳಿದ್ರೆ, ಇಲ್ಲಿಗೆ ನಿನ್ನ ಜೀವನ ಮುಗಿಯುತ್ತೋ? ಖಂಡಿತವಾಗಿಯೂ ಇಲ್ಲ. ದೇವರು ನಿನಗೆ ಹೊಸ ಮನಸ್ಸನ್ನ ಕೊಡಲಿಕ್ಕೆ ಶಕ್ತನಾಗಿದೆ. ನೂತನ ಆರಂಭವನ್ನ, ನೂತನ ಪ್ರಾರಂಭವನ್ನ ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಮನುಷ್ಯನು ಯಾವಾಗ ಇಲ್ಲಿಗೆ ಮುಗಿಯಿತು ಎಂಬುದಾಗಿ ಅಂದುಕೊಳ್ಳುತ್ತಾನೋ ಅಲ್ಲಿಂದ ದೇವರು ಹೊಸ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾದಂಥ ದೇವರಾಗಿದ್ದಾನೆ. ನಮ್ಮ ಕೈಯಿಂದ ಎಲ್ಲವೂ ಕೂಡ ಅಸಾಧ್ಯವಾದಂಥ ಕಾರ್ಯಗಳು, ಆದರೆ ದೇವರಿಂದ ಎಲ್ಲವೂ ಕೂಡ ಸಾಧ್ಯವಾಗಿದೆ. ಪ್ರಿಯರೇ, ಕಠಿಣವಾದಂತಹ ಹೃದಯವನ್ನು ತೆಗೆದು ಮೃದುವಾದಂತಹ ಹೃದಯವನ್ನು ಕೊಡುವಂತಹ ದೇವರು ಆತನಾಗಿದ್ದಾನೆ. ಅನೇಕ ಬಾರಿ ದಾರಿ ಇಲ್ಲಿಗೆ ಮುಗಿಯಿತು, ನಾನು ಇನ್ನು ಮುಂದೆ ಹೋಗಕ್ಕಾಗಲ್ಲ, ನನ್ನ ಜೀವನದಲ್ಲಿ ಇಷ್ಟು ಕಾಲ ಹೋರಾಟಗಳನ್ನು ಎದುರಿಸಿಕೊಂಡು ಬಂದೆ, ಅವಮಾನಗಳನ್ನು ಎದುರಿಸಿಕೊಂಡು ಬಂದೆ, ನಿಂದನೆಗಳನ್ನು ಎದುರಿಸಿಕೊಂಡು ಬಂದೆ, ಕಷ್ಟಗಳನ್ನು ಸಹಿಸಿಕೊಂಡು ಬಂದೆ, ಇನ್ನು ನನ್ನ ಮುಂದೆ ಹೋಗಕ್ಕಾಗಲ್ಲ, ನನ್ನ ಮನಸ್ಸು ಕಠಿಣವಾಗಿದೆ, ನನ್ನ ಮನಸ್ಸಿಗೆ ನೆಮ್ಮದಿಲ್ಲ ಎಂಬುದಾಗಿ ನಾವು ಕುಗ್ಗಿ ಹೋಗುವಾಗ, ಇಲ್ಲಿಗೆ ಮುಗಿಯುತ್ತಾ ಎಂಬ ನಂಬಿಕೆಯನ್ನು ಕಳೆದುಕೊಂಡು ಭರವಸೆಯನ್ನು ಕಳೆದುಕೊಂಡುವಾಗ ದೇವರು ನಮ್ಮಲ್ಲಿ ಭರವಸೆಯನ್ನು ಉಂಟು ಮಾಡುತ್ತಾನೆ. ಆ ಭರವಸೆ ಎಂಥದ್ದು ಅಂತ ಹೇಳಿದ್ರೆ, ಮನುಷ್ಯನು ನಮಗೆ ಕೊಡುವಂತಹ ಮಾತುಗಳೆಂಬ ಭರವಸೆಗಳಲ್ಲ, ಆ ದೇವರು ಕೊಡುವಂತ ತನ್ನ ವಾಕ್ಯದ ಭರವಸೆಗಳು. ಪ್ರತಿ ದಿನವೂ ಕೂಡ ನಾವು ಬಿದ್ದು ಹೋದರೂ ಕೂಡ ಎಬ್ಬಿಸಿ ನಿಲ್ಲಿಸಲಿಕ್ಕೆ ಶಕ್ತವಾಗಿರುವಂಥದ್ದು ದೇವರ ವಾಕ್ಯವಾಗಿದೆ. ಪ್ರಿಯರೇ, ನಿಮ್ಮ ಮನಸ್ಸನ್ನ ಕಠಿಣ ಮಾಡಿಕೊಂಡಿದ್ದೀರಾ? ಜೀವನದಲ್ಲಿ ಇಲ್ಲಿಗೆ ಮುಗೀತು ಎಂಬುದಾಗಿ ನೀವು ತೀರ್ಮಾನ ಮಾಡಿಕೊಂಡಿದ್ದೀರಾ? ದೇವರಲ್ಲಿ ನಂಬಿಕೆ ಇಡಿ, ವಿಶ್ವಾಸವಿಡಿ. ಪ್ರಿಯರೇ, ಸಹಿಸಿಕೊಳ್ಳಲಿಕ್ಕೆ ಆಗದಿರುವಂಥ ಕಷ್ಟಗಳನ್ನ ದೇವರು ಎಂದಿಗೂ ಕೊಡೋದಿಲ್ಲ. ಸಹಿಸಲಿಕ್ಕೆ ಸಾಧ್ಯವಾಗುವಂಥ ಕಷ್ಟಗಳನ್ನು ಅಷ್ಟೇ ಕೊಡುವಂತನಾಗಿದ್ದಾನೆ. ನಿಮ್ಮ ವಿಶ್ವಾಸ ದೇವರ ಮೇಲೆ ನಂಬಿಕೆ ಇಡಿ. ದೇವರು ಖಂಡಿತವಾಗಿ ನಿಮ್ಮ ಪರವಾಗಿದ್ದಾನೆ. ದೇವರ ವಾಗ್ದಾನ ಕೊಡುವಂತಹ ಈ ಮಾತು, ಹೊಸ ಮನಸ್ಸನ್ನು ದೇವರು ನಿಮಗೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವರು ಆತನು ಪ್ರತಿ ಕ್ಷಣವೂ ಕೂಡ ನಮ್ಮ ಸಹಾಯಕನಾಗಿ, ನಮ್ಮ ಜೊತೆಗಾರನಾಗಿ, ನಮ್ಮ ಸ್ನೇಹಿತನಾಗಿ, ನಮ್ಮ ಬಲವಾಗಿ, ನಮ್ಮ ಆಧಾರವಾಗಿ ನಮ್ಮ ಜೀವಿತವನ್ನ ನಡೆಸುವಂತಹ ದೇವರು ಆತನಾಗಿದ್ದಾನೆ. ಪ್ರಿಯರೇ, ಈ ನೂತನ ಮನಸ್ಸು ನಿಮಗೆ ಬೇಕಾ? ಈ ನೂತನ ಹೃದಯವೂ ಬೇಕಾ? ದೇವರಲ್ಲಿ ವಿಶ್ವಾಸವಿಡಿ, ನಂಬಿಕೆ ಇಡಿ, ವಾಕ್ಯಗಳಲ್ಲಿ ನಂಬಿಕೆ ಇಟ್ಟು ಆ ವಾಕ್ಯಗಳನ್ನು ಓದಿರಿ, ಆ ವಾಕ್ಯಗಳಂತೆ ನಡೆಯಿರಿ. ಆಗ ದೇವರು ತನ್ನ ಕಾರ್ಯಗಳನ್ನ ನಿಮ್ಮ ಜೀವನದಲ್ಲಿ ಹೊಸದಾಗಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರಾರ್ಥಿಸೋಣ. ಪರಿಶುದ್ಧನಾದ ನಮ್ಮ ತಂದೆಯಾದ ದೇವರೇ, ಈ ವಾಕ್ಯವನ್ನು ಕೇಳಿದಂತಹ ಪ್ರತಿ ನಿನ್ನ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಇಲ್ಲಿಗೆ ನನ್ನ ಜೀವಿತವು ಮುಗೀತು ಎಂಬುದಾಗಿ ಅಂದುಕೊಳ್ಳುವಂಥವರು ಕರ್ತನೆಯಪ್ಪ ಅನೇಕರಿರುವಾಗಲೂ ಕೂಡ ನೀನು ಅವರನ್ನು ಆಧರಿಸಿ, ಪೋಷಿಸಿ, ಬಲಪಡಿಸಿ ಅವರ ನಂಬಿಕೆಯನ್ನು ದೃಢಪಡಿಸಬೇಕಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಮನುಷ್ಯನಿಲ್ಲಿಗೆ ಮುಗೀತು ಎಂಬುದಾಗಿ ಅಂದುಕೊಂಡಾಗ ಸ್ವಾಮಿ, ನೀನು ಅಲ್ಲಿಂದ ಹೊಸದಾಗಿ ಪ್ರಾರಂಭಿಸುವಂತ ದೇವರು ನೀನಾಗಿರೋದಕ್ಕಾಗಿ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಕರ್ತನೆ, ನೀನು ನಮಗೆ ಕೊಟ್ಟಂತಹ ವಾಗ್ದಾನಗಳು, ಭರವಸೆಗಳಿಗಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ಬಲಪಡಿಸು, ನಡೆಸು ರಾಜ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನಮ್ಮ ತಂದೆಯಾದಂಥ ದೇವರೇ, ಆಮೆನ್.
ದೇವರು ನಿಮಗೆ ಹೊಸ ಮನಸ್ಸು, ಹೊಸ ಹೃದಯವನ್ನು ಕೊಚ್ಚು ದೇವರು ನಿಮ್ಮನ್ನ ಹೇಳುವಾಗಿ ಆಶೀರ್ವಾದ ಮಾಡಿ ಬಲಪಡಿಸಲಿ. ಪ್ರೈಸ್ ದಿ ಲಾರ್ಡ್.